ಕರ್ಮಗೊಂಡನ ವೈರಿಸುತ್ತನಾದ ಸುಂಡಿಲ ಹೆಮ್ಮಯ ಗಣನಾಥನೆ ಕಣಮ್ಮ. ಹೆಲ್ತ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ರೂರಲ್ ಅರ್ಬನ್ ಯಾವುದೇ ಡಿಫ್ರೆನ್ಸಿಯೇಷನ್ ಇದೆ. ಕಂಪ್ಲೀಟ್ಲಿ ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ಎಲ್ಲರಿಗೂ ಅಕ್ಸೆಸಿಬಿಲಿಟಿ ಇರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಅಂಡರ್ PMSSY ಅನ್ನೋ ಕಾಯ್ದೆ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಅಂತ ಹೇಳಿ PMSSY ಅದರಲ್ಲಿ ಸುಮಾರು 22 AIIMS, ಸೊ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಅಂಡ್ ಸೈನ್ಸ್ 22 ಮೇನ್ ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದೀವಿ. ಸೊ ಅದರ ಅಂಡರಲ್ಲಿ ಯಾವುದೇ ರಿಮೋಟ್ ಪ್ಲೇಸಸ್ ಆಗಿರ್ಬೋದು, ರೂರಲ್ ಪ್ಲೇಸಸ್ ಅಥವಾ ಡೆವಲಪಿಂಗ್ ಸ್ಟೇಜಸ್ ಪರ್ಟಿಕ್ಯುಲರ್ ಏರಿಯಾಸ್ ಆಗಿದೆ, ಅದು ಕೂಡ ಕವರ್ ಆಗ್ತದೆ. ಹಾಗೂ ಇಲ್ಲಿ ಇದರ ಮೇನ್ ಗೋಲ್ಸ್ ಏನಂತ ಅಂದರೆ ಬೇಸಿಕಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹೇಳ್ಬೋದು, ಅದು ಬಿಲ್ಡಿಂಗ್ ಫಿಟ್ನೆಸ್ ಇಂದ ಆಗಿರ್ಬೋದು, ಸೇಫ್ಟಿಯಿಂದ ಆಗಿರ್ಬೋದು, ರಿಕ್ವೈರ್ಮೆಂಟ್ ಆಫ್ ಬೆಡ್ಸ್, ಆಮೇಲೆ ಫ್ಯಾನ್ ಫೆಸಿಲಿಟೀಸ್, ಮೆಡಿಕಲ್ ಅಂದರೆ ಮೆಡಿಸಿನ್ಸ್, ಪೇಷಂಟ್ ಬೇಕಾದಂಥ ಏನೇನು ಕುಂದುಕೊರತೆಗಳು ಏನೇನು ಕಂಡುಬರೋದು ಅದು ಪ್ರತಿಯೊಂದು ಓವರ್ಕಮ್ ಮಾಡಿ ಅವ್ರಿಗೆ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋದು ಅಕ್ಸೆಸಿಬಿಲಿಟಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥ ಯೋಜನೆ ಇದು. ಸುಮಾರು 22 ಮೇಜರ್ ಬ್ರಾಂಚಸ್ ಆಫ್ AIMS, ಅದರ ಅಂಡರಲ್ಲಿ 200ಕ್ಕೂ ಹೆಚ್ಚು ಹಾಸ್ಪಿಟಲ್ಸ್ ಓಪನ್ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕಂಪ್ಲೀಟ್ಲಿ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ವಿತ್ ಫ್ರೀ ಆಫ್ ಕಾಸ್ಟ್, ಫ್ರೀ ಟ್ರೀಟ್ಮೆಂಟ್ಸ್ ನಡೀತಾ ಇದೆ. ಯೂಶಲಿ ಗೌರ್ಮೆಂಟ್ ಅಂತ ಅಂದ ತಕ್ಷಣ ಒಂದು ತುಚ್ಛ ಮನೋಭಾವ ಬರುತ್ತೆ. ಆ ರೀತಿಯಾದಂಥ ಪ್ರತಿಯೊಂದು ವಿಚಾರಗಳನ್ನು ನಾವು ಓವರ್ಕಮ್ ಮಾಡ್ತಾ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರುವಂಥ ಒಂದು ಮಿತ್ತನ್ನ ಓವರ್ಕಮ್ ಮಾಡಿ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದನ್ನ ಅಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇದಲ್ಲದೆ ಮುಖ್ಯವಾಗಿ ಒಂದು ABPMJ ಅನ್ನುವಂಥ ಒಂದು ಕಾಯ್ದೆ ನಮ್ಮದು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಹೇಳಿ. ಸೊ ಇದರ ಅಂಡರಲ್ಲಿ ಇವತ್ತಿನ ಲೆಕ್ಕಾಚಾರದಲ್ಲಿ ಸಿಗಬೇಕು ವಿತ್ ಕ್ಯಾಶ್ಲೆಸ್ ಅಂಡ್ ಪೇಪರ್ಲೆಸ್ ಟ್ರಾನ್ಸಾಕ್ಷನ್ಸ್ ಅನ್ನೋದು ನಮ್ಮ ಮೇನ್ ಗೋಲ್. ಈ ಒಂದು ನಾವು 2018ರಲ್ಲಿ ಅಂದರೆ ಈ ಒಂದು ಕಾಯ್ದೆನ ತಂದು 21 ಸೆಪ್ಟೆಂಬರ್ 2018ರಲ್ಲಿ ಅಲ್ಲಿಂದ ಇಲ್ಲಿ ನಾವು ವರ್ಷಕ್ಕೆ ಪ್ರತಿ ಫ್ಯಾಮಿಲಿಗೂ 5 ಲಕ್ಷ ರೂಪಾಯಿಗಳನ್ನ ಒಂದು ಟಾರ್ಗೆಟ್ ಅಮೌಂಟ್ ಅನ್ನು ಕೊಟ್ಟಿದ್ದೀವಿ. ಸೊ ಎಕನಾಮಿಕ್ ಸೆನ್ಸಸ್ 2011 ಏನಿದೆ ಅದರ ಬೇಸ್ನಲ್ಲಿ ಸೋಷಿಯಲ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂತ ಯಾವ ಫ್ಯಾಮಿಲೀಸ್ ಇದೆಯೋ ಅವ್ರನ್ನೆಲ್ಲ ಅಲೋಕೇಟ್ ಮಾಡುವಂತ ಫಂಡ್ ಅದು. ಸೊ 5 ಲಕ್ಷ ರೂಪೀಸ್ ಈಚ್ ಫ್ಯಾಮಿಲಿ ಸಿಗುತ್ತೆ. ಅದರಲ್ಲಿ ಇದುವರೆಗೂ ಒಂದು 12 ಕೋಟಿ ಫ್ಯಾಮಿಲಿ ಅದರಿಂದ ಲಾಭದಾಯಕವಾಗಿದ್ದಾರೆ. 12 ಕೋಟಿ ಫ್ಯಾಮಿಲಿ ಅದರಿಂದ ಆಲ್ಮೋಸ್ಟ್ 50 ಕೋಟಿ ಜನ ಲಾಭ ಪಡೆದಿದ್ದಾರೆ. 50 ಕೋಟಿ ಬೆನಿಫಿಷಿಯರೀಸ್ ಅಂದ್ರೆ ಆಲ್ಮೋಸ್ಟ್ ಇಟ್ ಈಸ್ 40% ಆಫ್ ಇಂಡಿಯನ್ ಪಾಪ್ಯುಲೇಷನ್. ಸೊ ಇಷ್ಟು ಒಂದು ನಾವು ಅಲೋಕೇಟ್ ಮಾಡಿದ್ದೀವಿ. ಇದರ ಜೊತೆಗೆ ಮುಖ್ಯವಾಗಿ ಒಂದು ವಿಚಾರವನ್ನು ಹೇಳಿ ಕನ್ಫರ್ಮ್ ಮಾಡ್ತೀನಿ. WHO ಅವರು ಇದನ್ನ 2018ರಲ್ಲಿ 2019ರಲ್ಲಿ ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಏನಿತ್ತಲ್ಲ ಅಲ್ಲಿ ಕೊಟ್ಟಂತಹ ಫ್ರೀ ಮೆಡಿಸಿನ್ಸ್ ಆಗಿರ್ಬೋದು, ವ್ಯಾಕ್ಸಿನ್ಸ್ ಆಗಿರ್ಬೋದು, ಅಲ್ಲಿ ಕೊಟ್ಟಂತಹ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅಂದ್ರೆ ಬೇರೆ ದೇಶಗಳು ಪರದಾಡುವಂತ ಸ್ಥಿತಿಯಲ್ಲಿ ಇದ್ದಾಗ ನಮ್ಮನೆ ವ್ಯಾಕ್ಸಿನ್ ತಯಾರು ಮಾಡಿ ಬೇರೆ ಕೊಡುವಂತ ಸ್ಥಿತಿಯಲ್ಲಿ ನಾವು ಇದ್ವಿ ಅಂತ ಅಂದ್ರೆ ಈ ಒಂದು ಯೋಜನೆ ಇಂಟರ್ನಲ್ ಆಯಿತು ಅಂತ ಹೇಳ್ತೀನಿ. WHO ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ತ್ ಕೇರ್ ರಿಫಾರ್ಮ್ ವರ್ಕಿಂಗ್ ಇನ್ ಇಟ್ಸ್ ಆಕ್ಚುಯಲ್ ಫಾರ್ಮ್ ಅಂತ WHO ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಇಂಡೆಕ್ಸ್ ರೇಟ್ ಅಲ್ಲಿ ನೋಡಿದ್ರೆ ನಮ್ಮ ದೇಶದ 130 ದೇಶಗಳ ನೋಡಿದ್ರೆ 109ನೇ ಸ್ಥಾನದಲ್ಲಿ ಎಲ್ಲಿ ಡೆವಲಪ್ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು. ಎಲ್ಲಿ ಡೆವಲಪ್ ಆಗ್ತಾ ಇದೆ ಅಲ್ಲಿ ಇನ್ನೂ ಕೆಳಮಟ್ಟಕ್ಕೆ ಇಳಿತಾ ಇದೆ ಅನ್ನೋ ಒಂದು ವಿಚಾರವಾಗಿ ಹೇಳಿದ್ರು. ಹಾಗೆ ಅವರು ಮತ್ತೊಂದು ವಿಚಾರವನ್ನು ಸಹ ಮೆನ್ಷನ್ ಮಾಡೋದು ಏನಂತಂದ್ರೆ ಒಂದು ಬಜೆಟ್ ಅಲೋಕೇಶನ್ ಅಲ್ಲಿ ಡಿಫ್ರೆನ್ಸಸ್ ಆಗ್ತಾ ಇದೆ ಒಂದು ಇದಕ್ಕೆ ಅಂತ. ಈಗ ನಂದು ಒಂದು ನೇರವಾದ ಪ್ರಶ್ನೆ ಇದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗಿರೋದ್ರಿಂದ ಇದು ಕಾನೂನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಎಕ್ಸಾಂಪಲ್ ನಾನು ನಮ್ಮ ಒಂದು ಲೈಬ್ರರೀಸ್ ಏನಿದೆ ಅದು ಆಲ್ಮೋಸ್ಟ್ ಅವತ್ತಿಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 2:3 ರೇಷಿಯೋದಲ್ಲಿ ಜಾಸ್ತಿ ಆಗಿದೆ, ಸಾಲ ಹೆಚ್ಚುವರಿ ಆಗಿದೆ ಅನ್ನೋದನ್ನ ತಿಳಿಸ್ಬೋದು. ಹಾಗಾದ್ರೆ ಈಗ ಸಾಲ ಹೆಚ್ಚಾಗ್ತಾ ಹೋಗ್ತಾ ಇದ್ದ ಹಾಗೆ ದೇಶದ ಒಂದು ಎಕಾನಮಿ ಮೇಲೂ ಖಂಡಿತವಾಗ್ಲೂ ಅದು ಇಂಪ್ಯಾಕ್ಟ್ ಆಗ್ತದೆ. ದೇಶದ ಎಕಾನಮಿ ಎಷ್ಟನೇ ಪೊಸಿಷನ್ ಇದೆ ಏನು ಅಂತ ಅನ್ನೋದು ಕೂಡ ಲೈಬ್ರರೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಿರುವಾಗ ಅವರ ಒಂದು ಸರ್ಕಾರ ಆಡಳಿತದಲ್ಲಿದ್ದಾಗ ಬಹಳ ಕಮ್ಮಿನೋ ಜಾಸ್ತಿನೋ ಅದನ್ನು ಅವರು ತರ್ಕ ಮಾಡ್ಕೊಳ್ಳಿ, ಆದ್ರೆ ಇವತ್ತಿರೋ ಒಂದು ಸಾಲಕ್ಕಿಂತ ಬಹಳ ಕಮ್ಮಿ ಇತ್ತು ಅಂತ ಅವರು ವ್ಯಕ್ತಪಡಿಸೋದು. ಹಾಗಾದ್ರೆ 2013ನೇ ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಎಕನಾಮಿಸ್ಟ್ ಒಬ್ರು ಮೋರ್ಗನ್ ಸ್ಟ್ಯಾನ್ಲೆ ಅನ್ನೋರು ಒಂದು ರಿಪೋರ್ಟ್ ಕೊಡ್ತಾರೆ, ಫೆಡ್ಜಲ್ 5 ಅಂತ ಹೇಳಿ. ಅದರಲ್ಲಿ 5 ದೇಶಗಳನ್ನ ಇನ್ವಾಲ್ವ್ ಮಾಡ್ಕೋತಾರೆ: ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಟರ್ಕಿ, ಇಂಡೋನೇಷಿಯಾ ಮತ್ತು ಭಾರತ. ಇವರು ಅಷ್ಟು ಒಂದು ಇವರ ಪ್ರಕಾರ ತಮ್ಮ ಸರ್ಕಾರದಲ್ಲಿ GDP ಚೆನ್ನಾಗಿತ್ತು, ಪ್ರಜಾಪ್ರಭುತ್ವ ಚೆನ್ನಾಗಿತ್ತು, ಹಾಗೂ ಓವರ್ ಆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕಾನಮಿ ಚೆನ್ನಾಗಿತ್ತು ಅನ್ನೋದಾದ್ರೆ ಆಗ ಫೆಡ್ಜಲ್ 5 ಅಲ್ಲಿ ಯಾಕೆ ದೇಶ ಅಷ್ಟು ಕಮ್ಮಿ ಸಾಲ ಇಟ್ಕೊಂಡು ಕೂಡ ಫೆಡ್ಜಲ್ 5 ಅಲ್ಲಿ ಯಾಕೆ ಬಂತು? ಇವತ್ತು ಇಷ್ಟು ಸಾಲ ಜಾಸ್ತಿ ಆಗಿದೆ ಅಂತಂದ್ರೂ ಕೂಡ ಫ್ಯಾಬ್ಯುಲಸ್ 5 ಅಲ್ಲಿ ನಮ್ಮ ದೇಶ ಯಾಕಿದೆ?